ಎಲ್ಲಾ ತಂದೆ ತಾಯಿದಿರು ನಿಮ್ಮ ಮಕ್ಕಳು ಹುಟ್ಟಿದ ಮೇಲೆ ಗಂಡು ಮಕ್ಕಳ ಜೊತೆಗೆ ಸ್ವಲ್ಪ ಹೆಣ್ಮಕ್ಳಿಗೂ ಬುದ್ಧಿ ಹೇಳಿ. ಗಂಡು ಮಕ್ಕಳು ಹೆಣ್ಮಕ್ಳನ್ನ ಮಾತ್ರ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ. ಕೆಲವು ಹೆಣ್ಮಕ್ಳು ಗಂಡು ಮಕ್ಕಳನ್ನು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡೋದನ್ನ ನೀವು ಬುದ್ಧಿ ಹೇಳೋ ಮುಖಾಂತರ ತಪ್ಪಿಸಿ. ತಾನು ಫೇಮಸ್ ಆಗ್ಬೇಕು ಅಂತ ವಿಡಿಯೋ ಮಾಡೋದು, ಹೋಗ್ಬಿಟ್ಟು ತಾನೇ ಟಚ್ ಮಾಡ್ಬಿಟ್ಟು ಅವನೇ ನನ್ನ ಜೊತೆ ಅಸಭ್ಯವಾಗಿ ನಡ್ಕೊಂಡ ಅಂತ ಒಬ್ಬನ ಪ್ರಾಣ ತೆಗೆಯೋದು. ಪ್ರಿಯತಮನಿಗಾಗಿ ತನ್ನ ಕಟ್ಟಿಕೊಂಡ ಗಂಡನನ್ನೇ ಕೊಂದ ಪತ್ನಿ ಅಂತ ನಾವು ಸುದ್ದಿ ಕೇಳೋದು. ಕೇರಳದಲ್ಲಿ ಈಕೆ ಮಾಡಿರುವ ಕೃತ್ಯಕ್ಕೆ ನನಗೆ ಏನ್ ಫೀಲ್ ಆಗ್ತಾ ಇದೆ ಗೊತ್ತಾ? ಈ ಘಟನೆಯ ಪರಿಣಾಮ ನಮ್ಮ ಹುಡುಗರು ಕೇರಳದಲ್ಲಿ ಮಾಡಿರುವಂತ ಪ್ರತಿಭಟನೆಯ ಶೈಲಿ ನನಗೆ ಬಹಳ ಇಷ್ಟ ಆಯ್ತು. ಘಟನೆ ನಡೆದು 3-4 ದಿನಗಳು ಆದ್ಮೇಲೆ ಈಗ ಅರೆಸ್ಟ್ ಮಾಡೋದಂತೆ. ಎಂಥ ವ್ಯವಸ್ಥೆ ರೀ! ಸುಳ್ಳ ಸುತ್ತು ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ. ಆ ಕ್ರೂರ ಯುವತಿಗೆ ಜೀವಾವಧಿ ಶಿಕ್ಷೆ ಸಿಕ್ಕಿದ್ರು ಕಡಿಮೆನೆ. ಈ ಸಮಾಜ ಗಂಡು ಹೆಣ್ಣು ಅಂತ ಬಂದಾಗ ಎಲ್ಲಿ ಯಾರಿಗೆ ಏನೇ ಆದ್ರೂ ಕೂಡ ಗಂಡು ಮಕ್ಕಳಲ್ಲೇ ತಪ್ಪು ಹುಡುಕುತ್ತೆ. ಮೆನ್ ಕಾರ್ಡು, ವಿಮೆನ್ ಕಾರ್ಡು ಇವೆಲ್ಲ ಬಿಟ್ಬಿಟ್ಟು ಆಧಾರ್ ಕಾರ್ಡ್ ಪ್ರಕಾರ ಯಾರು ತಪ್ಪು ಮಾಡಿದ್ರು ತಪ್ಪೆ ಅಂತ ಗುರುತಿಸೋ ಕಾನೂನು ಬೇಕು. ಮೆನ್ಸ್ ಕಮಿಷನ್ ಬಿಲ್ ಏನೋ ಪಾಸ್ ಆಗಿದೆ, ಆದ್ರೆ ಅದು ಕೆಲ್ಸಕ್ಕೆ ಬಾರದೆ ಫೇಲ್ ಆಗ್ತಾ ಇದೆ. ಏನೇ ಘಟನೆ ನಡೆದ್ರು ಗಂಡು ಮಕ್ಕಳ ದೃಷ್ಟಿಕೋನನೇ ಸರಿಯಿಲ್ಲ, ಸರಿಯಾದ ದೃಷ್ಟಿಯಿಂದ ನೋಡಿ ಅಂತ ಹೇಳೋ ಕೆಲವು ಹೆಣ್ಣು ಮಕ್ಕಳೇ ಕೆಲವೊಂದು ನಟಿಯರೇ. ಮೊದಲು ಆ ದೃಷ್ಟಿಕೋನವನ್ನ ನೀವು ಸರಿ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳ ಆರೋಪಗಳಿಗೆ ನಾವಾಗೋದ್ ಬೇಡ ಮಂಗ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಕಟ್ಟೋಣ ಒಂದು ಗಂಡು ಮಕ್ಕಳ ಸಂಘ. ಲೇ ಹುಡುಗರ, ಎಲ್ರು ಗಟ್ಟಿಯಾಗಿ ಧೈರ್ಯವಾಗಿ ನಿಂತ್ಕೊಳ್ರೋ, ನಾನ್ ನಿಮ್ ಜೊತೆ ಇರ್ತೀನಿ.